ಅಲ್ಲೇ ಬರ್ತಾರೆ ಅಲ್ಲೇ ಬರ್ತಾರೆ ಅಲ್ಲೇ ಬರ್ತಾರೆ ಅಲ್ಲೇ ಅಲ್ಲೇ ಬರ್ತಾರೆ ಬನ್ನಿಮ್ಮ ಬನ್ನಿ ಅಲ್ಲೇ ಬರ್ತಾರೆ ಬನ್ನಿ ಕಡೆ ಅಲ್ಲ ಅಲ್ಲೇ ಬರ್ತಾರೆ ಸೈಡ್ ಕೊಡಿ ಅವ್ರಿಗೆ ಸೈಡ್ ಕೊಡಿ ಯಾರ್ದು ಮಗು ಕರ್ಕೊಳ್ಳಿ ಏನಾಯ್ತಣ್ಣ? ನಮ್ಮ ತಾಯಿ ಲಿವರ್ ಫೇಲ್ ಆಗಿತ್ತು. ಮತ್ತೆ ಬರ್ತೇನೆ, ನಮ್ಮ ತಾಯಿ ಕರ್ಕೊಂಡು ಬರ್ತೇನೆ. ಆರಾಮಿದ್ದಾರೆ ಪಾಪ ಹೆಂಗ್ ಗೊತ್ತಾ, ತಾಯ್ತೇನೆ ಸಾಕಿ ನಾನು ಬ್ಯಾಟಿ ಮಾಡ್ತೀನಿ ಅಂತ ಬಿಡ್ಕೊಂಡಿದ್ನಿ. ಇಲ್ಲಿ ಬೇಡ, ನಾನು ದೇವ್ರ ಬಿಡ್ಕೊಂಡಿದ್ನಿ. ಮತ್ತೆ ಫೋನ್ ಹಚ್ಚಿದಾಗ ತಂದು ಬಿಡ್ಬೋದು ಇಲ್ಲಾಂದ್ರೆ ಅದ್ರದ್ದು ರೊಕ್ಕ ಹಾಕಿ ಬಡಬಗ್ರಿ ನನಗೆ ಬೆಲ್ಲ ತುಂಬ ಬಂದಿದ್ದು. ನೀವೇನಾ? ಬದಸ್ತೀನಿ ನಿಮ್ಮನ್ನ ಸ್ಯಾರಿ ಕೊಡ್ತೀನಿ ಅಂತೆ. ನನಗೆ ತುಂಬಾ ಆರಾಮಿದ್ದಿದ್ದಿಲ್ಲ. ನಾನು ತಾಯಿ ಹತ್ರ ಬಂದು ಬೆಳ್ಕೊಂಡಿದ್ದೆ, ನಂಗೆ ಆರಾಮಾಗ್ಲಿ ಮತ್ತೆ ಒಳ್ಳೆ ಬರ್ತೀನಿ ಅಂತ. ಮತ್ತೆ ಒಳ್ಳೆ ಆರಾಮಾದ ನಂತರನೇ ಬಂದಿದ್ದೆ. ಗುರುಗಳು ಏನ್ ಮಾಡಿದ್ರು? ಗುರುಗಳೇ ನಂಗೆ ಆಶೀರ್ವಾದ ಮಾಡಿದ್ರು, ಆರಾಮಕ್ಕೆ ತಗೋಪ್ಪ ಅಂತಂದು. ಯಾವ ತಮ್ಮದು? ಹುಬ್ಳಿ ನಮ್ದು. ಗುರು ಆಶೀರ್ವಾದ ಮಾಡಿದ್ದೀರಾ? ಮಾಡಿದ್ರು ಸರ್. ಎಲ್ಲಿ ಗುರುಗಳು ಎಲ್ಲಿದ್ದಾರೆ? ನೀವೇ ಮಾಡಿ. ಒಳಗಿರೋ ಗುರುಗಳು ಸಮಯ ಏನ್ ಗೊತ್ತಾ, ಬೈಬಾರ್ದು. ಕೊಡಿ. ಹೆಣ್ಣು ಪಾಪ ಯಾರು ಬೇಕಾದ್ರೆ ಕೊಡ್ರಿ. ಒಂದು ಸೇರಿ ತಮ್ಮ ಸೇರಿ ಕೊಡಿ. ಯಾವ ಊರು ತಮ್ಮ ನಿಮ್ದು? ನೋಡಿ, 2 ವಿಗ್ರಹಗಳು ಉತ್ತಮವಾಗಿರೋದು. ಕಟ್ಟುಂಬ ದೇವ್ರು ನೋಡ್ಕೊಳ್ಳಿ, ಅರ್ಕೆ ಕಾಣಿಕೆ ರೊಟ್ಟಿಗಾಗಿ ಮೊಬೈಲ್ ಒಳಗೆ ಅಲವಿಲ್ಲ. ಕುಂಕುಮ ಫೋಟೋ ಸ್ಟಿಕ್ಕರ್ ಯಂತ್ರ ಕಟ್ಲಕ ಇನ್ಕಮ್ ಕಲೆಕ್ಟ್ ಮಾಡ್ಕೊಳ್ಳಿ. ದಡೆ ಹೊಡ್ಕೊಳ್ಳೋರು ಯಾರ ಇದ್ರೆ ಅಮಾಸೆ ಹುಟ್ಟಿ ಬಂದಿದ್ರೆ ಮಾತ್ರ ಹೊಡಿತಾರೆ. ಮಾಯ ಬಂದ್ರೆ ಕಿವ ನಿಂತ್ಕೊಳ್ಳಿ, 2 ನಿಮಿಷ ಬಂದು ಹೊಡಿತಾರೆ. ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಯಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ ಪದೇ ಸಾರಿ ಹೇಳ್ತಾರೆ, ಕಲ್ ಮೇಲೆ ಕೂತಿರ್ಬೇಕು. ಅದನ್ನೇ ಹೇಳೋಣ ಅಂತ ಮಾಡಿದ್ರೆ ನೋಡಿ, ಯಾರು ಹುಷಾರಿಲ್ಲ ಯಾವ ಊರಮ್ಮ ನಿಮ್ದು? ಒಬ್ಬರಿಗೆ ಹೇಳ್ಬೋದಪ್ಪ, ನಾನು ಹೇಳ್ತಾರೆ. ನಾನು ಸರಿಯಾಗಿ ಪ್ರೀತು ಒಂದು ನಿಮಿಷ ನನ್ನ ಫೋಟೋ ಕೊಡಲಿ. ಏನ್ ಸಿಕ್ತೀಗ? ಪಾಪ ಬಿಡಿಸಿ ಏನ್ ಸಿಕ್ತು? ನೀನ್ ಬೀಳ್ಬೇಕಲ್ವಾ? ಅಡ್ಡ ಮಾಡ್ತಾಳ ಮಗಳಿಗೆ ಉದಾಹರಣೆ ಸಂಖ್ಯೆ ಯಾವ ಮನೆಗಿತ್ತು? ಫೋನ್ ನಂಬರ್ ನನಗೆ 2 ಹಾವು, ಮನಸ್ಸು, ಕೋಳಿ, ಕೊಟ್ಟರೆ
ಯಾವ ಥರ ಕೋಳಿ ಎಲ್ಲ ಹಾಕಿ ಕುದುರೆ ಒಂದು ಸಾಕು ಹಾಕಿದ್ವಿ ಒಳಗೆ ಎಲ್ಲ ಹಾಕಿದ್ವಿ ಆ ಆರಾಮಾಗಿರಿ ಬರೀ ಏನೋ ಹುಡ್ಡಿ ತೋರಿಸ್ತೀನಿ ಅಂತ ಅಯ್ಯ ಅಯ್ಯ ದೊಡ್ಡ ಖಾಲಿ ಬೀಳಬಾರ್ದು ನೋಡ್ತೀರಿ ಏನಾಗ್ತಿತ್ತು ಇದೇನಯ್ಯ ಮಿಷಿನಾಗ ಹೋಯ್ತಾ ಮಿಷಿನ್ ಕೆಲಸ ಮಾಡ್ತೀರಾ ಯಾರ್ಯಾರು ಬಂದಿರಿ ಯಾರ್ಯಾರು ಬಂದಿರಿ ನಿಮ್ಮ ಮನೆಯವ್ರ ಏನಪ್ಪ ಲವರ್ ಇಲ್ಲ ಲವರ್ ಲವರ್ ಯಾರ ಜಾರಿ ಕೊಡತ್ತಲ್ಲ ಕೈ 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 ಹುಷಾರು ನಿಮ್ಗೆ ಒಂದು ಕೈ ಜೋರು ಮಾಡ್ತೀರ ಮನೆ ಹೋಗಿ ಹೊಡೆದೇ ಮಾಡ್ತೀಯ ಇವ್ರು ಬಂದಾರ ಬಂದಲೆ ಯಾರ ಜೊತೆ ಬಂದಾರ ಹೊಡಿಬೇಡ ಬೇಡ ನಾವು ದೊಡ್ಡವ್ರು ನೀವು ಅಲ್ಲಿ ಮಗು ಆಟ ಮಾಡೋದು ಹೇಳ್ತೀರಿ ಕೊಡ್ರಿ ಮಗ ಏನೋ ಹಾಕ್ತೀನಿ ಕೊಡ್ರಿ ಮಕ್ಕಳೆಲ್ಲ ಏನು ಹೇಳ್ತಿಲ್ಲ ಮಗು ಆಟ ಮಾಡುತ್ತೆ ಅಂತ ಹೇಳಿ ಎಷ್ಟು ವಯಸ್ಸು ನಮಗೆ ನೀವು ತಿನ್ನೋಕೆ ಮಕ್ಕಳೆಲ್ಲ ಏನು ಹೇಳ್ತೀರಿ ಅಲ್ವಾ ಹಚ್ಚಿ ನೋಡೋಣ ಅಂದರೆ ಮಗು ಆಡೋಕ್ಕೆ ದುಡ್ಡು ಬಂದಿಲ್ಲ ಇವೇ ಬಿಟ್ಟರೆ ಸಾಕ್ತೀನಿ ಕಷ್ಟನ ಕೊಟ್ಟೋಣ ನನಗೆ ನಮಸ್ಕಾರ ಮಾಡೋದು ಕೊಟ್ಟನಲ್ಲ ನಾನು ಹೊಡಿಗೆ ಹೋಗಯ್ಯ ಯಾರು ಯಾವ್ದು ಮಾತಾಡ್ತೀನಿ ನಾನು ನೋಡ್ತೀನಿ ಅಂತ ಮಕ್ಕಳ ಚಿಕ್ಕಪ್ಪನ ಚಿಕ್ಕಪ್ಪನ ಹಾಂ ಸಾಕಡಿ ಆ ಚಿಕ್ಕ ಬಿಡ ಬನ್ನಿ ಆಯ್ತು ಬನ್ನಿ ಕಡೆ ಬರೀ ಕಡೆಗೆ ಏಯ್ ಯಾರಿ ಮಕ್ಕಳಾಗೆಲ್ಲ ಕೈ ಹತ್ರ ನಾವು ಸ್ಥಾನಕ್ ಬರ್ಬೇಕು ಅನ್ಕೊಂಡಿದ್ವಿ ಮೊಬೈಲ್ ಅಲ್ಲಿ ಅಷ್ಟೇ ನೋಡಿದ್ದು ಹೆಂಗ್ ಹೋಗೋದು ಅಂತ ನಮಗ್ ದಾರಿ ಗೊತ್ತಾಗ್ಲಿಲ್ಲ ತಾಯಿ ನಮ್ಮಮ್ಮನ್ ಬೇಡ್ಕೊಂಡ್ ಮಲ್ಕೊಂಡೆ ಆಯಮ್ಮನ್ ರೂಪದಲ್ಲಿ ಬಂದು ನಾನು ಕರ್ಕೊಂಡ್ ಬಂದವ್ರಿ ಸ್ವಾಮಿಯರ್ ಇಲ್ಲಿ ತನಕ ನಮ್ದು ದೇವನಹಳ್ಳಿ ಯಜ್ಞಹಳ್ಳಿ ಚೆನ್ನಾಗಿದ್ದಾರೆ ಪಾಪು ಮಗು ಚೆನ್ನಾಗಿದೆ ನನ್ಗೂ ಸ್ವಲ್ಪ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗಿತ್ತು ತಾಯಿ ನಮ್ಮಮ್ಮ ನಂಬುದ್ಮೇಲೆ ಸ್ವಲ್ಪ ಬಿಡುಗಡೆ ಕೊಟ್ಟಿದ್ದಾಳೆ ಶಕ್ತಿ ಬಲನ ಕೊಟ್ಟಿದ್ದಾಳೆ ದುಡ್ಕೊಂತೀನಿ ಅಷ್ಟು ಆರೋಗ್ಯನೂ ಕೊಟ್ಟಿದ್ದಾಳೆ ತಾಯಿ ನಮ್ಮಮ್ಮ ಇವತ್ತು ನನಗೆ ಅಷ್ಟೇ ಆಶೀರ್ವಾದ ಕೊಟ್ಟಿದ್ದಾಳೆ ಆ ತಾಯಿ ನಮ್ಮಮ್ಮನ ನೆನಪಿನ ತನಕ ಸಾಯ ತನಕ ನಾ ಅಮ್ಮನ ನೆನ್ಸ್ಕೊಂಡು ಒಂದು ಇದು ಮಾಡ್ತೀನಿ ಆರೋಗ್ಯ ನೋಡಿ ದೇವ್ರನ್ನ ಏನ್ ಕೇಳಿ ಗೊತ್ತಾ ಮಕ್ಕಳು ಕರೆಕ್ಟ್ ದೇವ್ರನ್ನ ದುಡಿಯೋ ಶಕ್ತಿ ಕೊಡಿ ಅಂತ ಕೇಳಿ ಆರೋಗ್ಯ ಎರಡೇ ಕೇಳಿ ಆಸ್ತಿ ಕೊಡಿ ಅಡು ಕೊಡಿ ಅನ್ ಕೇಸಾಕ ತಮ್ಮ ಕೇಸಾಕಂದ್ರೆ ಏನು ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಅದ್ರ ನೀವು ಆಸ್ತಿಲಿ ಬರೋಲ್ಲ ಉಣ್ಬೇಕಾರೆಲ್ಲ ಅಂತ ಉಣ್ತಾರೆ ನೀವು ತಲೆ ಕಸೆ ಬಡಿ ಆರಾಮಾಗಿ ಹೋಗಿ ಅಲ್ವಣ್ಣ ಕರೆಕ್ಟ್ ಇನ್ನೇನು ಕೇಳ್ಬೇಕು ಆರೋಗ್ಯ ಕೇಳ್ಬೇಕು ಈಗ ನಮ್ಮ ಅಪ್ಪ ಒಂದು 88 ವರ್ಷ ದನ ಮೇಯಿಸ್ತಾವ ನಮ್ಮ ಅಮ್ಮಗೊಂದು 60-68 ವರ್ಷ ಅಡುಗೆ ಮಾಡ್ತೈತಿ ನಾವೆಲ್ಲ ಅಣ್ಣ ತಮ್ಮಗಳು ನಾವೆಲ್ಲ ದುಡೀರಿ ಫಸ್ಟ್ ದುಡಿಬೇಕು ಸುಮ್ಮನೆ ಕುತ್ಕೊಂಡು ಮನೆ ಫೋಟೋ ಹಾಕಿ ಮನೆ ಮಂದ್ಕೊಳ್ಳೋದು ಸಾಲ ಮಾಡಿ ಮನೆ ಮಂದ್ಕೊಳ್ಳೋದು ಚೀಟಿ ಮಾಡೋದು ದೊಡ್ಡ ಮನೆ ಕಟ್ಟಿರೋ ಶ್ರೀಮಂತ ಅಲ್ಲ ಮನೆ ಅಪ್ಪ ಅಮ್ಮನ ಸಾಕಿ ದೊಡ್ಡ ಕಾರ್ತಾವ ಶ್ರೀಮಂತ ಅಲ್ಲ ನೀವು ಓಡಿಸ್ಕೊಂಬನ್ನಿ ಶ್ರೀಮಂತರಾಗ್ತೀರಿ ಸ್ವಾಮಿಯರು ಬಂದಿಲ್ವಾ ಅಂತ ಕೇಳಿದ್ರಿ ನಾವೆಲ್ಲ ನಾನೇ 8 ಕಾರ್ ಬಂದಲ್ಲ ನಾನೇ ಓಡಿಸ್ಕೊಂಡು ನಾನೇ ಡ್ರೈವರು ಅಲ್ವಾ ನೀಗೇನು ಕೊಡವ ನಾವೆಲ್ಲ ಸ್ವಾಮಿಯರು ಅನ್ನೋದೇ ಇಲ್ಲ ಗುರುಗಳು ಅನ್ನೋದೇ ಇಲ್ಲ ನೀವು ಫಸ್ಟ್ ಸೇವೆ ಮಾಡಿ ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿ ಕಂಡರ ಬಗ್ಗೆ ಮಾತಾಡೋದು ನಿಲ್ಲಿಸಿ ಆಮೇಲೆ ಹೆಂಗೆ ಗೊತ್ತಾ ಹಾಸ್ಪಿಟಲ್ ಕಾಲು ಚಾಚಿ ಇವೇ 3 ನೀವು ತಿಳ್ಕೊಂಡ ಅಂತಕ್ಕಂಥದ್ದು ಅದಕ್ಕೆ ದೊಡ್ಡದು ಯಾವುದೂ ಇಲ್ಲ ನಾನು ಏನು ತಮ್ಮ ಯಾವ್ದು ಬೇರೆ ಇದೆಯಾ ಒಳ್ಳೆ ಸಾಯಬೇಕು ಸಾಯತಕ್ಕ ಆರೋಗ್ಯ ಇರಬೇಕು ಎರಡೇ ಅದಕ್ಕೆ ಇನ್ನೊಂದು ಶ್ರೀಮಂತಿಗೆ ಯಾವುದಿಲ್ಲ ಇಲ್ಲಿ ತಂಗಿ ನೀನು ಒಳ್ಳೆ ಮಾತು ಕೇಳಿದೆ ಮಾತು ಅದು ಖುಷಿ ಆಗ್ಬಿಡುತ್ತೆ ನನಗೆ ಕೇಳಿದ ಮಾತಿಗೆ ಒಂದು ಸ್ಯಾರಿ ಕೂಡ ನನ್ನ ತಂಗಿ ಒಂದು ಅಮ್ಮನ ಆರೈಕೆ ಮಾಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿನಿ ಅಮ್ಮನ ಇಲ್ಲಿ ತನಕ ನಾನು ಕರ್ಕೊಂಡ್ ಬಂದವಳು ಯಾರು ಬಂದಿಲ್ಲ ನೀನು ಲವರ್ ಕರ್ಕೊಂಡ್ಬರ್ಬೇಕು ಮದುವೆ ದಿನ ನಾವು ಅದು ಮಾಡ್ತೀನಿ ನೀನು ಲವರ್ ಬಿಟ್ಟು ಬಂದಿಯಾ ತಿಳ್ಕೊಂಬೈತಾ ಹಿಂಗೆ ಹಿಂಗೆ 100 ಕಾಲ ಚೆನ್ನಾಗಿ ಬಾಳವ ಹೌದಾ ನನ್ನ ಆಶೀರ್ವಾದ ಏನಿಲ್ಲ ಏ ಕುಂಟ ನಿಮ್ಮ ಅಜ್ಜಿ ತಲೆ ಕಾಲ್ ಹಿಂಗ್ ಮಾಡ್ಕೊಂಡಿದ್ಯಾ ಯಾರ ಜೊತೆಗೆ ಯಾರು ಬಂದಿದ್ದಾರೆ ಏನು ಕಾಲಿಂಗ್ ಮಾಡಿ ಹೊಡೆದು ಗತ್ತು ಮಾಡಿದ್ರೆ ಮತ್ತೆ ಹಂಗೆ ಮಾಡ್ತಾಳೆ ಅಂತ ಗೊತ್ತಾತಲ್ಲ ಸಾಕಷ್ಟು ವಿಡಿಯೋಗಳು ಹಾಕ್ತಾ ಇರ್ತೀನಿ ನಾನು ಒಂದ್ಸರಿ ಬಂದು ಜಂಬ ಮಾಡ್ಕೊಂಡವ್ರು ನೆನ್ನೆ ಒಂದು ಮಗು ಐತೆ
1 ವರ್ಷ ಆಯ್ತು ಇಲ್ಲ ಅರ್ಸಿಗೆ ಬರಲಿಲ್ಲ. ಈಗ ಅಮ್ಮ ಮಗಳು ಇಬ್ರು ಅರ್ಸಿಗೆ ನಡೀತಿ ನೋಡಿ. ಇವನು ಹುಷಾರಾಯ್ತು ಅಂತ ಅಣ್ಣಂಗೆ ಅಂತರ ಕಿತ್ತಾಕ್ ಕೊಡ್ತಾರಲ್ಲ ಕೋಚಿಗಳು. ಒಂದ್ಸರಿ ಹುಷಾರಾದ ಇನ್ನೊಂದ್ಸರಿ ಬಂದು ನಮಸ್ಕಾರ ಮಾಡಿ ಏನ್ ಹೇಳ್ತಾರೆ ನಿಮ್ಗೆಲ್ಲ ಜನಗಳು ಹೆಂಗೆ ಅಂದ್ರೆ ಅಪ್ಪ ಅಮ್ಮನೇ ಸಾಕಲ್ಲ ನೀವು ತಾವು ತಾವಿತ್ತಿಲ್ಲ ಗುರುಗಳು ಅಂತ ಅಲ್ಲ ಅಂತ ಎಲ್ಲ ಖಾಲಿ ಬೀಳ್ತಾರೆ. ರಾಣೆಬೆನ್ನೂರು ತಾಲೂಕು ಬ್ಯಾಡಗಿ ಅವರಿಗೆ ಆರಾಮಿದ್ದಿಲ್ಲ, 2 ದಿವಸ ಕಣ್ಣ ತೆಗೆದಿದ್ದಿಲ್ಲ. ನಿಮ್ಮ ಹೆಸರು ಹೇಳಿ ಮಕ್ಕ ತೊಳೆದು ಒಲೆಯಾದ ಹಂಗಾರ ಇಟ್ಟಿದ್ದಕ್ಕೆ ಅವ್ರು ಆಗ ಸ್ಪಾಟ್ನಾಗ ಕಾಣ್ತಾ ಇದ್ದಾರೆ. ನನ್ನ ಹೆಸರು ಹೇಳಿ, ನಿಮ್ಮ ಹೆಸರು ದೇವ್ರ ಹೆಸರು ಹೇಳ್ರಿ. ನನ್ನ ಇದು ಭಕ್ತಿ. ಶಿರಾ ತಾಲೂಕು ಮಾಗೋಡ್ನವರು ಬೋರಾಗ ನೀರು ನಿಂತೋಗಿತ್ತು. ಯಮ್ಮಂಗೆ ಬಂದು ಪೂಜೆ ಮಾಡಿಸ್ಕೊಂಡು ನೀರು ಬರಂಗ್ ಮಾಡಮ್ಮ ಅಂದ್ಕೊಂಡು ಹೋಗಿದ್ದೆ. ನೀರು ಬಂದವು. ಮನೆಗೂ ಚೆನ್ನಾಗಿ ನೆಮ್ಮದಿ ಆಗಿದ್ದೀವಿ. ಮುಂಚೆ ಎಲ್ಲ ನೆಮ್ಮದಿನೇ ಇರಲಿಲ್ಲ, ಈಗ ನೆಮ್ಮದಿ ಕೊಟ್ಟವಳಮ್ಮ. ಕಾರ್ ತಗೊಂಡಿದ್ದೀವಿ. ಈಗ ದುಡಿಯೋಕ್ಕೆ ದಾರಿ ಮಾಡ್ಕೊಡಮ್ಮ ಅಂತ ಬಂದಿದ್ದೀವಿ. ನಿಮ್ಗೆ ನೀರಿಂದ ಯಾಕೆ ಆಗ್ತದೆ ಗೊತ್ತಾ? ನೀರು ಅಂತಾರೆ ಅಂದ್ರೆ ಬೇಕಾದ್ರೆ ಏನೋ ಹೊತ್ಕೊಂಡು ಹೋಗಿ ಅನುಭವಿಸಿ ಬಂದು ತಂದಾಕು ಅಂತಾರೆ. ಈಗ ಒಳಗೆ ಕಾಲು ಹುಷಾರಾಯ್ತಂತೆ ಬರಲ್ಲ ಅಂದ್ರೆ ಇಕ್ಕುತ್ತೆ. ಇಲ್ಲಿ 2 ಇರೋದು, ದಂಡಂ ದಶುರಂ ಬರ್ತ ಕಟ್ಟಿಟ್ಟು ಗೊತ್ತಿಲ್ಲಿ. ಹೇಳ್ತಾರೆ ನಿಮಗೆ ಭಕ್ತಿ ಇದ್ರೆ ಮಾತ್ರ ದೇವಸ್ಥಾನಕ್ಕೆ ಬನ್ನಿ ಅಂತ, ನಂಬಿಕೆ ಇದ್ರೆ ಮಾತ್ರ ದೇವಸ್ಥಾನಕ್ಕೆ ಬನ್ನಿ ಅಂತ. ಇಲ್ಲಿ ನಡೆಯೋದು ಒಂದೇ. ಫಸ್ಟ್ ಟಪಾಲಿ ನಡಿಬೇಕಾದ್ರೆ ಭಕ್ತಿ, 2ನೇದು ಏನಂದ್ರೆ ನಂಬಿಕೆ ಇರಬೇಕು. ನಂಬಿಕೆ ಆಮೇಲೆ ತೀರ್ಥ. ಮನೆ ಬಾಗ್ಲಲ್ಲಿ ಎಲ್ಲೋ ಇಕ್ಕಿನಿ ಸ್ಟಿಕ್ಕರ, ಎಲ್ಲಿ ಇಕ್ಕಿನಿ ಫೋಟೋ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಅಲ್ಲ ಬಿಲ್ಡಪ್ ಬಿಡಬೇಕು. ಗಡಿಯಾರಟ್ಟಂಗೆ ಫೋಟೋ ಇಡಬೇಕು. ಹೋಗ್ಬೇಕು, ನಮಸ್ಕಾರ ಮಾಡ್ಕೊಂಡು ಬರೋ ನಮಸ್ಕಾರ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದು ನಿಮ್ಮ ಅಪ್ಪ ಅಮ್ಮ ನೋಡ್ಬೇಕು, ಈ ಮನೆ ದೇವ್ರು ನೋಡ್ಬೇಕು. ಎಲ್ಲಾದ್ರೂ ಇಕ್ಕಬೇಕು. ಇವಳು ಭೂಮಿ ತಾಯಿ ಗಂಗೆ ಮಾತೆ ಅಂತಾರೆ. ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡ್ಬೇಕು. ಅರ್ಥ ಆಗುತ್ತಾ? ಬೆಳಿಗ್ಗೆ ಎದ್ದು ಮನೆ ಫೋಟೋಕ್ಕೆ ಮನೆ ಮಲ್ಕೊಂಡ್ರೆ ದೇವ್ರು ಬರಲ್ಲ. ಉದಾಹರಣೆ ನಂಗೆ ದೇವ್ರು ಸಿಕ್ಕಿರೋದು. ನಿಮ್ಮನ್ನೆಲ್ಲ ಕಳ್ಸೋಕ್ಕೆ ಬಳದು ನಿಮ್ಮನ್ನು ಸೇವೆ ಮಾಡೋಕ್ಕೆ 8 ಗಂಟೆ ಆಗ್ತದೆ. 8 ಗಂಟೆ ಮೇಲೆ ಕುದಂತು 2 ಅವರ್ ಕಟ್ಲೆ ಬರೆಯೋಕೆ ಅಂತ ಬರೆಯೋಕೆ ಅಂತ. 10 ಗಂಟೆ ಮನೆಗೆ ಸ್ನಾನ ಮಾಡೋಕೆ 12 ಗಂಟೆ. ಬೆಳಿಗ್ಗೆ ಎದ್ದು 4 ಎಕ್ಸಾಕ್ಟ್ ಗಂಟೆ ಯೋಗ ಮಾಡೋಕ್ಕೆ ಅಂತ. 5:30 ಬರ್ತೀವಿ. 6 ಗಂಟೆ ಪೂಜೆ ಇರುತ್ತೆ. ನಿಮ್ಮ 6 ಈ ಪೂಜೆ ಅನ್ಕೊಂಬೇಡಿ. ನಿಮ್ಮನ್ನ 9 ಗಂಟೆ ಯಾಕೆ ಬಿಡ್ತೀವಿ ಗೊತ್ತಾ? ಲೇಟ್ ಆಗುತ್ತಾ ಅಂತ ದೇವ್ರ ಪೂಜೆ ಹಂಗೆ ನಾವು ನಿಮ್ಮನ್ನ. ಆಮೇಲೆ ಮಕ್ಕಳು ಇಟ್ಕೊಂಬತ್ತೀರಿ. ನನ್ನ ತಮ್ಮನಂತಾರು ಈ ಹಾಸ್ಲಾಗ ಎಲ್ಲ ಅಂಡರ್ಸ್ಟ್ಯಾಂಡ್ ಹಾಕಿರ್ತೀರಿ ಮಕ್ಕಳನ್ನ. ಇಲ್ಲಿ ಕರ್ಕೊಂಬತ್ತಾರೆ ಯಾವುದೋ ಒಂದು ದಿವಸ. ನಾವು ಮಕ್ಕಳು ಇಟ್ಕೊಳಕ್ಕಾಗಲ್ಲ. ಏಕೆ ಮಕ್ಕಳು ಒಳಗೆ ಬಂದ್ರೆ ಇಟ್ಕೊಳ್ರಿ, ಮಗು ಆಡಂಗಿಲ್ವಾ ಅಂತಾರೆ. ನಾವು ನಿಮ್ಮ ಮಕ್ಕಳು ಆಡ್ಸೋಕ್ಕಲ್ಲ ದೇವಸ್ಥಾನ ಇರೋದು. ನಿಮ್ಮ ಮಕ್ಕಳು ನೀವು ಆಡಿಸ್ಬೇಕು ಮಾಯ ಮರ್ತವಾಗಿ, ಕರೆಕ್ಟ್ ಅಲ್ವಾ? ಆಮೇಲೆ ಆಳುಗಳು ಭಾವಿಸೋ ಮಕ್ಕಳು ಹುಷಾರು. ಎಲ್ಲ ತಂತಿಕಂಬ ಹಾಕ್ಬಿಡಿ ಅಂತ ಮಾಡ್ತಿರೋ. ಯಾಕೆ ತಂತಿಕಂಬ ಹಾಕಿ ಗೊತ್ತಾ? ಮಕ್ಕಳು ಬಾಯಿ ಒಳಗೆ ಆಡ್ತವೆ. ನನ್ನ ತಂಗಿ ಅವಳು ಇದ್ದಾಳೆ, ತಂಗಿ ಆರಾಮಾಗಿ ಫೋನ್ ಆಗೋಳಲ್ಲಿ. ಮಕ್ಕಳು ನಾವೆತ್ತಿ ಬರ್ಬೇಕು. ನೋಡಿಲ್ಲ ಅಂದ್ರೆ ಅವತ್ತು ನಾವು ಜೈಲಿಗೆ ಹೋಗ್ಬೇಕಾಯ್ತು. ಏನಪ್ಪ ನಂತಿ ನೋಡಿಲ್ಲ ಅಂದ್ರೆ ಏನಮ್ಮ ಮಗು ಹುಡುಕ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾರೆ, ಮಗು ಏನು ಸತ್ತವೇನ್ರಿ ಅಂತಾರೆ. ಇದೇ ಫಸ್ಟ್ ದೇವಸ್ಥಾನಕ್ಕೆ ಬಂದ್ವಿ, ನಮ್ಗೆ ಏನು ಗೊತ್ತಿಲ್ಲ ಅಂತಾರಲ್ಲ ಕಳ್ಳರು. ಇದೇ ಫಸ್ಟ್ ದೇವಸ್ಥಾನಕ್ಕೆ ಬಂದು ಯಾರು ಕೈ ಇದ್ರಪ್ಪ? ಸನ್ಮಾನ ಮಾಡ್ತೀವಿ ನಿಮ್ಗೆಲ್ಲ. ಏನಪ್ಪ ಮನೆ ಹಾಳು ಮಾಡಿರ್ತೀರಿ ಗಂಡು ಮಕ್ಕಳನ್ನ. ಮಾಡಿಲ್ವಾ? ಮಾಡಿಲ್ಲ ಹೇಳ್ರಿ, ಕರೆಕ್ಟಾಗಿ ಹೇಳ್ರಲ್ಲ. ಕಲ್ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಗಂಡು ಮಕ್ಕಳು ಬೇರೆ ಸುದ್ದಿ ಮಾಡಲ್ಲ, ಬರೀ ಕಂಡ ಸುದ್ದಿ ಮಾಡೋದು. ಏನಪ್ಪ ಹೆಣ್ಮಕ್ಳು ಹೇಳ್ತೀರ, ಯಾರು ಹೆಣ್ಮಕ್ಳು ಬೇರೆ ಸುದ್ದಿ ಮಾಡಲ್ಲ ಅಂತ ನೋಡ್ತೀನಿ. ಆಚೆ ಕಡೆ ಜೊತೆ ಮೇಲೆ ಕೂತ್ಕೊಂಡು ಯಾರು ಸುದ್ದಿ ಮಾಡ್ತೀರಾ? ಎಲ್ಲ ಗೊತ್ತಿರುತ್ತೆ. ದೇವಸ್ಥಾನಕ್ಕೆ ಬಂದು ಯಾವ ದೇವರು ಕುಡಿ ಕಡೆಯಿಂದಲ್ಲ. ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ಅಪ್ಪ ಅಮ್ಮ ಹುಷಾರಲ್ಲ, ಅಪ್ಪ ಮಕ್ಕಳು ಬಂದು ಹುಷಾರು ಮಾಡ್ಕೊಂಡು ಹೋಗಿ. ಗಂಡು ಹುಷಾರು ಹೆಂಡತಿ ಬಂದು ಬೇಡ್ಕೊಡ್ರಿ, ಹೆಂಡತಿ ಹುಷಾರು ಗಂಡು ಬಂದು ಬೇಡ್ಕೊಡ್ರಿ. ಕಲ್ ಮೇಲೆ ಕೂತ್ಕೊಡ್ರಿ, ನಾವು ಕಲ್ ಬಿಡಿಸಲ್ಲ. ಅದು ಆಮೇಲೆ ಮಕ್ಕಳು ಹುಷಾರಲ್ಲ, ಅಪ್ಪ ಅಮ್ಮ ಬರ್ರಿ. ಈಗೆಲ್ಲ ಅಜ್ಜರು ಬರ್ತಾರೆ, ನಾನೇ ಎಲ್ಲ ಅಂತಾರೆ. ಎತ್ತೋತ್ತವ್ರು ಎಲ್ಲ ಇರ್ತಾರೆ, ಯಾರೋ ಮನೆ ಮಲಗಿರ್ತಾರೆ ಅವರು. ಅವ್ನು ಬರ್ತಾರೆ. ಅವಾಗ ಆ ಹುಡುಗಿ ಬರುತ್ತೆ, ನಮ್ಮ ಮಗ ನನ್ನ ಗಂಡ ದೇವ್ರು ನಂಬಲ್ಲ ಅಂತ. ಯಾಕೆ ಹೇಳ, ಅವ್ನಿಗೆ ಹ್ಯಾಂಡಿಕ್ಯಾಪ್ ಮಗು ಹುಷಾರು ಮಾಡೋ ತಾಕತ್ತಿರಲ್ಲ, ಖರ್ಚು ಮಾಡೋಕ್ಕಾಗಲ್ಲ ಅಂತ ನಾವು ನಾಡ್ಕ ಹೊಡಿತಾನೆ ಅಂತ. ನಾನು ದೇವ್ರು ನಂಬಲ್ಲ ಅಂತವ. ಭಾಳ ಹುಡುಗಿ ಹುಡುಕ್ತಾಳೆ ಅಲ್ವಾ? ಕರೆಂಟ್ ಅನ್ಕ ಓದಬೇಕು, ಮುಂದೆ ಸಾಧನೆ ಮಾಡಿ. ನಾವು ಮಕ್ಕಳು, ನಾವು ಕರೆಂಟೇ ಕಂಡರಲ್ಲ, ಅದನ್ನ ಮನೆ ನೀಟೇ ಕಂಡರಲ್ಲ. ನೀರು ಪುಣ್ಯಾತ್ಪುರ ನೀರು ಬರೋ ಪುಣ್ಯ ಕಂಡ್ರೆ ಯಾರಿಗೂ ನಿಮ್ಗೆ ಪುಣ್ಯದ ನೀರು ಬಿಟ್ರು ಮಧುವತ್ ಕೆರೆ ನೀರದು. ನೀವು ಎಷ್ಟೇ ಕೋಟಿ ಹೊಡೆದ್ರು, ಎಷ್ಟೇ ಕೋಟಿ ನೀರು ಬಂದ್ರು ನೀರು ಬರಲ್ಲ. ಅದು ಗಾಳಿ ಕೆರೆ ಅಂತ, ಗಾಳಿಗೆ ಮಾತ್ರ ಬರುತ್ತೆ. ಬಾವಡಂಗಿರಿ ಮುಳ್ಳಂಗಿರಿ ದೇವರ ಬಿಟ್ಟು ಬರ್ತಾರದು. ಇವತ್ತು ಯಾರು ಕೆರೆ ಕೊಟ್ಬಿಟ್ಟು ನೋಡಕ್ಕಾಗಿಲ್ಲ ಅಂತ ಪವಿತ್ರವಾದ ಹಳ್ಳ ಅದು. ತಲೆ ಮೇಲೆ ನೀರಕ್ಕೆ ಬನ್ನಿ, ಹೇಳ್ತಾ ಆಪೋಸಿಟ್ ಹೋಗ್ಬೇಡಿ, ಬೈತಾರೆ ಅಂತ ಅವರೆಲ್ಲ ಹಂಗೆ ಬರೋದು ಜನ. ನಾನು ಲೈವಲ್ಲಿ ಹಾಕಿದ್ದೀನಿ, ಹಿಂಗೆ ಹೇಳ್ತಾ ಇರ್ತೀನಿ. ಎಲ್ಲಿ ಹಿಡಿತೀರ ಅಲ್ಲೊಂದು ಅಡಿಯಿದೆ, ಆ ಕಡೆ ಅರ್ಧ ಅಡಿಯುತ್ತೆ. ಎಲ್ಲೋ ಸಾಯ್ತೀರಿ, ನೀರು ದುಡ್ಕೊಟ್ಟು ಈಜಾಡ್ತೀರಿ, ಎಂಥದೋ ನೀರೊಳಗೆ ಬಿದ್ದು ದುಡ್ಡಾಡ್ತೀರಿ. ಹೋಗ್ರಪ್ಪ 18 ಬಿಟ್ಟು ದುಡಿದ ಬರ್ತಾ ಇದೆ. ಒಂದೇ ಒಂದು ಊರು ಕೆಲಸ ಬರುತ್ತೆ ಅಂತ ಪವಿತ್ರವಾದ ನೀರು. ಅಲ್ಲಿ ಪೈಪ್ ಕಳಿಸಿ ಬಿಟ್ಟು ನಮ್ಮ ಮನೆಗೆ ಅಂತಾನೆ ಅದೇ ನೀರು ಕುಡ್ಬೇಕಾದ್ರೆ ಇದೇ ಮರದ ಹಾಡ್ದಾರ ನಾವು. ಅಲ್ಲಿ ಹಾಕಿ ತಲೆ ಮೇಲೆ ನೀರು ಹಾಕೊಂಡು ಹೋಗ್ರಪ್ಪ. ಪುಣ್ಯದಳ್ಳ ಅಂದ್ರೆ ಅಲ್ಲೊಳಲ್ಲಿ ಆ ಕಡೆನೆ ಅಲ್ಲಿ ಏನೋ ಪ್ರಾಣ ಹೋಗುತ್ತೆ ನನಗೆ, ಕುಗ್ಗಿಗನ ಬರುತ್ತೆ ಅಲ್ಲೇ ಹೀಗೆ ಅಂತ. ಅಲ್ಲೇ ಪುಣ್ಯ ಬರುತ್ತ ನೀರು, ಕೆಸ ನೀರಲ್ಲ. ಅಲ್ಲಿ ನೋಡಿ ಅಲ್ಲಿ ಹೆಂಗಾಡ್ತಾವ್ರ ಅಂತ. ಒಮ್ಮೆ ಏನಾರು ಬಂದು ಬಾಯಿ ಬಂದಂಗೆ ಬೈತಾಳ, ಮತ್ತೆ ಅವಳು ಬಾಯಿ ಬಂದಂಗೆ ಬೈತಾಳೆ. ಹೇಳ್ತಾ ಇದೀನಿ, ಪುಣ್ಯದಳ್ಳ ಹಳದಾಗ ಹೋಗಿ ಎಷ್ಟು ಪುಣ್ಯ ಮಾಡೋದು. ಮಕ್ಕಳನ್ನ ಆಡಿಸಿ ತಲೆ ಮೇಲೆ ನೀರು ಹಾಕೊಂಡು ಹೋಗಿ 20 ವರ್ಷ ಹಿಂದೆ ನೀರು ಬರ್ತಾ ನೀರೇ ಇಲ್ಲ, ಈಗ ನೀರು ಬರ್ತಾ ಇದೆ ಅಂತ ಎಲ್ಲ ಹಿಂಗೆ ಅಲ್ಲೇ ಆಡ್ಬೇಕು. 4 kg ಇಟ್ಬಿಟ್ಟು ಏನೋ ಕರ್ಮ ಹೋಗುತ್ತೆ, ಇವ್ರದ್ದು ಕರ್ಮ ಹೋಗುತ್ತೆ ಅಂತ. ಮತ್ತೆ ಕೇಳಿ, ಯಾರಿಗೆ ಕೇಳಿ, ಕ್ಯಾನ್ಸರು, ಶುಗರು, ಕಾಲ್ನ ಐತೆ, ಕೈನ ಐತೆ, ಏನಾಗುತ್ತೆ ಸಾಲ ಮಾಡ್ಕೊಂಡು ಹೋಗಿ ನೀರೊಳಗಾಸಿ ಪುಣ್ಯ ಬರುತ್ತೆ. ಅಲ್ಲೇ ಬೆಳಗ್ಗೆ ಮುಳುಗೋದು ನಾವು.
ಆಯ್ತಾ? ಈಗ ನೀವು ನೀರಾಗ ಹೋಗಿ ಪುಣ್ಯ ಬರಲಿ, ತಲೆ ಮೇಲೆ ನೀರು ಹಾಕೊಂಡು ಹೋಗಿ ಅಲ್ಲಿ ನೋಡಿ, ಅಲ್ಲಿ ಹೆಂಗ ಆಡ್ತಾರೆ. ನಾನು ಇಲ್ಲೇ ನೋಡ್ತಾ ಇದ್ದೀನಿ, ನನಗೆ ಅಲ್ಲೇ ಶುರು ಅಂತಾರೆ, ಅಲ್ಲೇ ಶುರು. ದಯವಿಟ್ಟು ನಿಮ್ದಾಗ ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಮತ್ತೆ ಯಾರ್ಯಾರು ಹಿಂಗೆ ಬಂದಿರಾ ದಯವಿಟ್ಟು ಇನ್ನೊಂದ್ಸರಿ ಹೇಳ್ತೀನಿ, ನೀರೊಳಗೆ ಅದ್ರಾಗ ಹೋಗಿ. ಯಾರ ಮಾತು ಫೋನ್ ಕಟ್ ಮಾಡಿ ಸಾಯಿರಿ. ಒಂದ್ ನಿಮಿಷ ಏನೋ ಹೇಳ್ತಾರಂತೆ, ಅದು ಮಾಡ್ತೀನಿ ಸರ್. ಸ್ವಾಮಿ ಕೈ ಕೈ ಯಾರಿಗೆ ತಂಗಿ? ವಾವ್, ಸೂಪರ್. ಏನಾಯ್ತಣ್ಣ? ಏನಾಗಿತ್ತು? ಯಾವ್ದು ನೀವು? ದಂಡಿ ಸರ್. ಲಾಸ್ಟ್ ಮೂಮೆಂಟ್ಗೆ ಜಾಂಡಿಸ್ ಆಗೈತೆ, ಹೋದ ಅಮಾಸೆ ಫಸ್ಟ್ ಟೈಮ್, ಒಂದು ಈರುಳ್ಳಿ ಬೆಲ್ಲ ಪಪ್ಪಾಯ ರಸ ಬೆಂಕಿ ಮಾಡಿದ್ರೆ ಹೊರಗಡೆ. ಇಲ್ಲಿ 3 ಜನ ಹ್ಯಾಂಡಿಕ್ಯಾಪ್ಟ್ ಇದ್ದಾರಂತೆ. ಈ ಥರ ಯಾರೋ ಬಡವರಿದ್ರು ಬನ್ನಿ, ನಾವು ಒಂದು ಕೆಲಸ ಮಾಡ್ತೀವಂತೆ. ತಂಗಿ ಭಾಳ ನೊಂದಿ ಹೇಳೆ, ನಿಮ್ಮ ಮನೆಗೆ ಈ ಥರ ಇದ್ದರೆ ದಯವಿಟ್ಟು ನಿಮ್ಮ ಗ್ರಾಮದಲ್ಲಿ ಇದ್ದರೆ ನಿಮ್ಮ ಅಂದೇವ್ರನ್ನ ಫಸ್ಟ್ ಪೂಜಿ, ಆಮೇಲೆ ದೇವ್ರ ಬನ್ನಿ. ಆಮೇಲೆ ಸುಮ್ಮನೆ ದೇವ್ರುಗಳನ್ನ ಅಡಿಕೆ ಮಾಡ್ಕೊಬಿಡಿ. ಅಲ್ತಮ್ಮ ನೋಡಿ, ಇದ್ರ ದೇವ್ರು ಅಡಿಕೆ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡು ಬರ್ತಿದ್ದಾರ ಅಂತ ನಾನು ಇದರ ಆಸೆ. ಅವ ಅಷ್ಟು ಕೊಟ್ಟು ಸೀರೆ ಬೇಡ, ದುಡ್ಡು ಬೇಡ, ಅಂತ ದುಡ್ಡು ಬೇಡ. ಇದು ಅಕ್ಕಿ ತಗೊಬಿಟ್ಟು ಅಕ್ಕಿ ಇನ್ನೊಂದು ಹೊಡಿತೀವಿ ಆಯ್ತಾ? ಇನ್ಯಾರೋ ಬಡವರಿದ್ದೀರಾ? ಹಾಂ, ಅಣ್ಣಂಬ್ಳು ಯಾರು ಬ್ಯಾಡ್ ಬೇಸ್ ಮಾಡ್ಬಿಟ್ರು. ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಗಂಡ ಕುಡ್ಕ, ಆದ್ರೆ ಈ ತಂಗಿ ಗ್ರೇಟ್. ಈ ತಂಗಿಗೆ ಏನ್ ಮಾಡೋಣ? ನೀವೆಲ್ಲ ದಯವಿಟ್ಟು ಆಶ್ರಮ ಮಾಡಿ. ನೀವು ಯಾತ್ರೆ ಬಂದಿರಾ? ಬಸ್ ಬಂದಿರಾ? ಹೌದಾ? ಯಾರ್ಯಾರು ಕಾಣಿಕೆ ಒಳಗೆ ನೀವು ಪ್ರೀತಿ ತೋರಿಸಿದ್ದೀರಾ? ಅಕ್ಕಿ ಯಾರು ತಗೊಂಡಿರಾ, ಸೀರೆ ಯಾರು ತಗೊಂಡಿರಾ? ಮತ್ತೆ ನಾನು ಯೂಟ್ಯೂಬ್ ಫೇಸ್ಬುಕ್ ಯಾರು ಪ್ರಚಾರ ಮಾಡ್ತೀನಿ? ನಾನೆಲ್ಲ ಪ್ರಚಾರ ಮಾಡೋಣ ಅಲ್ಲ, ಅಲ್ಲಿ ಮಾಡ್ತಾವನೆ. ಇಂಥ ಪ್ರಚಾರ ಮಾಡೋದು ಪುಣ್ಯಾತ್ಮರಿಗೆ ಪ್ರಚಾರ ಹಿಂಗೆ. ಸಾಧ್ಯವಾದ್ರೆ 4 ಜನಕ್ಕೆ ಅನ್ನ ಹಾಕಿ, ಸಾಧ್ಯವಾದ್ರೆ ಕಂಡರ ಬಗ್ಗೆ ನಿಮ್ಮ ಅಪ್ಪ ಅಮ್ಮಗಳು ಸಾಕಿ, ಸಾಧ್ಯವಾದ್ರೆ ಕಂಡರ ಬಗ್ಗೆ ಮಾತಾಡಲೇಬೇಡಿ ಆಯ್ತಾ? ಕಾಯಿ ಹಿಡ್ಗೆ ಹೊಡಿಬಾರ್ದು. ಎಲ್ಲಿ ತಮ್ಮ? ಓ ತಮ್ಮಯ್ಯ, ಕಾಯಿ ಹಿಡ್ಗೆ ಹೊಡಿಬೇಡ, ಹೊಡೆದಿಕ್ಕು. ಯಾರು ತಿಂತಾರೆ? 30 ರೂಪಾಯಿ ಕಾಯಿ, ಯಾರು ತಗೊಂಡೋಗ್ತಾರೆ, ಹೊಡೆದಿಕ್ಕಿ, ಪುಣ್ಯ ಬರುತ್ತೆ ಆಯ್ತಾ? ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ, ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ನೀವು ಅರ್ಜೆಂಟ್ ಆಂಬುಲೆನ್ಸ್ ಹೋಗ್ಬೇಕು ಅಂತಂದ್ರೆ ಹೇಳಿ, ನಾನು ಆಂಬುಲೆನ್ಸ್ ಬುಕ್ ಮಾಡ್ಕೊಡ್ತೀನಿ. ಇಲ್ಲ ಅಡ್ವಾನ್ಸ್ ಕೊಟ್ಕೊಳ್ತೀನಿ, ಬಂದು ಬರ್ಗಾರು ನಿಧಾನಕ್ಕೆ ಮನೆಗೆ ಹೋಗಿ. ನತ್ಯ ಮಗಳೇ, ಭಾಳ ಜನ ನೋಡ್ಬಿಟ್ಟು ನಾನು 19 ವರ್ಷ ನೋಡಿ ಜನಗಳು ಹೆಂಗೆ ನಾಟಕ ಆಡ್ತಾರೆ, ಏನು ಸುಳ್ಳು ಹೇಳ್ತಾರೆ ಅಂತ. ಈಗ ನಿಮ್ಗೆ ಹೇಳ್ತಾ ಇರ್ತೀನಿ, ಪಂಚಬಿಡ್ತಾರ ಲಿಂಗಾಯತ ಬರ್ತಾನೆ, ಕಾಲು ಬರುತ್ತೆ ಪುಣ್ಯಾತ್ಮ ಶಿವಣ್ಣ ಅಂತೇಳಿ, ಆ ಪುಣ್ಯಾತ್ಮನ ಜಗತ್ ಪ್ರಸಿದ್ಧಿ ಮಾಡ್ತಾನೆ ಅಂತ. ಲಿಂಗಾಯತರ ಪೈಕಿ ಎಲ್ಲಿದೆಲ್ಲ ಬರ್ತಾನೆ, ಕತ್ಮಗಳು ಬಿದ್ದೋಗುತ್ತೆ, ಯಾರು ಮಾಡ್ಸ್ಯಾರೆ ಅಂತ ಪ್ರೀತಮ್ ಅಂತ ಲಂಬಾಣಿ ಜನ ವಿಡಿಯೋ ಮಾಡ್ತಾನೆ. ಅಲ್ಲಿ ನೋಡಿ ಅವ್ನು ನನ್ನ ಜೀವ ಅಲ್ಲಿ ಮಾತಾಡ್ತಾನೆ ನೋಡಿ, ಕುದುರಣ್ಣ ಅವನೇ ಮಾತಾಡೋದು, ಅವನೇ ಅರೆ ಬಡಿಯೋದು. ಅಲ್ಲ ದಪ್ಪಗಿರೋನ್ ಬಂದೆ, ಅವ್ರ ಅಮ್ಮನ್ ಗ್ಯಾಂಗ್ರಿಂಗ್ ಅಂತೆ, ತಾಯಿಗೋಸ್ಕರ ಬಂದಿರೋ ಸಿನಿಮಾ ನಾಟ ಒಳಗೋಗಿದ್ದಾನೆ. ತಾಯಿ ಕಿಡ್ನಿ ಫೇಲ್ ಆಗಿ ಒಳಗೆ ಕೆಲಸ ಮಾಡ್ತಾವ್ರೆ, ಒಳಗಡೆ ಇರಲ್ಲ ಒಂದೊಂದು ಊರರು. ನೀವು ಊರ ಜಾತಿ ಎದ್ದು ಗುದ್ದಾಡ್ ಸಾಯ್ಬಾಡ್ರು ಪುಣ್ಯಾತ್ಮರ. ನಾನು ಗೌಡ, ನಂತ ಎಲ್ಲ ಜಾತಿ ಮಿಕ್ಸ್, ಇಬ್ರು ಮುಸ್ಲಿಮ್ಸರ್ ಅವರೇ, ಆ ಬಂದ್ರೆ ಪೊಲೀಸ್ ಮುಸ್ಲಿಮ್ಸೇ ಅರ್ಥಾಯ್ತಾ? ನೀವು ನಿಮ್ಮೂರ ಧರ್ಮ ಗಿರ್ಮ ಜಾತಿ ಗೀತಿ ಸಾಯ್ಬೇಡಿ, ಒಂದು ಒಳ್ಳೆ ಸಂಘ ಮಾಡ್ಕೊಳ್ಳಿ. ನಿಮ್ಮೂರಲ್ಲಿ ಯಾರು ತುಂಬಾ ಬಡವರಿದ್ದಾರೆ, ಮಕ್ಕಳು ಬದಡ ದಿವಸ, ನೀವು ಹುಟ್ಟ ಬುದ್ಧಿ ದಿವಸ ಕೇಕ್ ಹೊಡೆದು ಪಟಾಕಿ ಹೊಡೆದು ಕಂಡ ಮನೆ ಹಾಳು ಮಾಡೋ ಬದಲು 2 ಸೀಟ್ ಕೊಡಿಸಿ ಯಾರೋ ಬಡವರಿಗೆ. ನಿಮ್ಮ ಊರಾಗೆ ಗ್ರಾಮದಲ್ಲಿ ಯಾರ್ಯಾರ ಮಕ್ಕಳು ಇಬ್ಬರು ಫೀಸ್ ಕಟ್ಟಿ ಒಂದು ಒಳ್ಳೆ ಸಂಘ ಮಾಡ್ಕೊಳ್ಳಿ. ನಿಮ್ಮ ಊರಲ್ಲಿ ರೋಡ್ ಇದೆಯಾ ನೋಡ್ಕೊಳ್ಳಿ, ಅಲ್ಲಪ್ಪ ರಸ್ತೆ ನೋಡ್ಕೊಳ್ಳಿ. ಒಂದ್ ವೇಳೆ ಆರ್ಕೆಸ್ಟ್ರಾ ಮಾಡಿ ನಿಂದಾಡಕ್ಕೆ ನಮ್ಮ ಬಾಸು ನಿಮ್ಮ ಬಾಸು ಅನ್ನೋದು ಒಂದು ಒಳ್ಳೆ ಬೋರ್ ಹಾಕ್ಸ್ಕೊಳ್ಳಿ, ನೀರು ಬರ್ತವೆ. ಮತ್ತೆ ನೀವು ಈ ಕೆಲಸ ಮಾಡ್ತೀವಿ, ಈ ಕೆಲಸ ಯಾವನೋ ಮಾಡಲ್ಲ. ಪಟಾಕಿ ಹೊಡೆಯೋದು ರಾತ್ರಿ ಅಲ್ಲಿ 5 ರೋಡ್ ಹಂಗೆ ಇಲ್ಲ, ಅಲ್ಲೆಲ್ಲ ಪಾರ್ಟಿ. ಏನು ಪಾರ್ಟಿ? ಬಾಟೇಸೋದು. ಇದೇ ಪಾರ್ಟಿ, ನಮ್ಮ ಹಿಂದೂಗಳು ಮಾಡೋ ಪಾರ್ಟಿ ಏನೋ, ಯಾವನ್ ಕಂಡ ಮನೆ ಬಗ್ಗೆ ನೋಡೋದು. ಬರೀವೇ ಕೆಲಸ ಮಾಡಿ. ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ತಾಯಿ ತಂದಿಗೆ ಅನ್ನ ಹಾಕಿ. 2ನೇದು ಕಂಡರ ಬಗ್ಗೆ ಮಾತಾಡಬೇಡಿ, ಕಂಡರ ಮನೆ ಬಗ್ಗೆ ನೋಡ್ಬೇಡಿ. 3ನೇದು ಹೆಂಗ್ ಗೊತ್ತಾ? ಹಾಸಿಗೆ ಜಸ್ಟ್ ಕಾಚಾಚಿ ಹಂಗೆ ಗೊತ್ತಿಲ್ಲ. ನಮ್ಮ ಮನೆ ಕಡೆ ತಿರುಗಿ ನೋಡಿ, ಅವೇ ಮನೆಗಳು 18 ಜನರಿಗೆ ನಾವು 8 ರೂಮ್ ಇದಾವೆ, ಅವೇ ನಮ್ಮ ಕಾರ್ಗಳು 8 ಓಮಿನ್ಗಳು, ನಾವೇ ಡ್ರೈವರ್ಗಳು, ನಾವೇ ಕಂಡಕ್ಟರ್ಗಳು. ಸ್ವಾಮಿಯರು ನೋಡ್ಬೇಕು, ಗುರುಗಳು ನೋಡ್ಬೇಕು, ಇವರೇ ಸ್ವಾಮಿಯರು.
24 ಗಂಟೆ ಇಲ್ಲೇ ಇರ್ತಾರೆ. ಮಳೆ ಬಂದು ಇಲ್ಲೇ ಇರ್ತಾರೆ, ಚಳಿ ಬಂದು ಇಲ್ಲೇ ಇರ್ತಾರೆ. ಒಯ್ಯ ಮನೆಗೆ ಹೋಗಲ್ಲ ಇವನು ಸ್ವಾಮಿ. ಅರ್ಥಾಯ್ತಾ? ಇಂಥ ಕರ್ನೂಲಿಂದ ಬಂದ ಪುಣ್ಯಾತ್ಮ ಆಟೋಮೆಟಿಕಲ್ ಟೂರ್ ಅಂತ ಬರ್ತಾರೆ 8 ಜನ, ಆಟೋಮೆಟಿಕ್ ಸಂಪೂರ್ಣ ಕಂಡು ಬರುತ್ತೆ. ಅವನೇ ಗೌತಮ್, ಅವನೇ ನನ್ನ ಫೋಟೋ ಮಾಡಾಕಿದ್ದು. ಈ ಫೋಟೋ ಮಾಡೋಕೆ ಉದ್ದೇಶ ಏನ್ ಗೊತ್ತಾ? ಏನು ಕೇಳ್ರಿ, ನಾನೆಲ್ಲಿ ಪ್ರಚಾರಕ್ಕೆ ಕೊಡಲ್ಲ. ಯಾಕೆ ಗೊತ್ತಾ ಹಾಕಿರೋದು? ನೀವು ಯಾರು ಆಟೋ ಡ್ರೈವರ್ 8 ಸಾವಿರ ಕೇಳಿದ್ರೆ ಕೊಟ್ಬಿಡ್ತೀರಾ? ಅಲ್ಲಿ ಯಾರು 50 ಸಾವಿರ ಕೇಳಿ ಕೊಟ್ಬಿಟ್ಟು ಬಂದು ಸ್ವಾಮಿಯರು ಕೊಟ್ಟರು ಅಂತ ಸುಳ್ಳು ಹೇಳ್ಬೇಡಿ ಅಂತ ಇದು ಹಾಕಿ ನೋಡಿ. ಇವರೇ ಸ್ವಾಮಿಯರು. ಆಯ್ತಾ? ಭಕ್ತಿ ಎಂಬುದು ನಿಮ್ಮ ಮನಸ್ಸಾಗಿರ್ಬೇಕು. ಅಥವಾ ದೂರಿಂದ ಬಂದೀನಿ, ಫಸ್ಟ್ ಬಂದೀನಿ ಅಂದ್ರೆ ಯಾರು ನಮ್ಮನೆ ಕೆಲಸ ಬಂದಿಲ್ಲ, ಯಾರು ನಮ್ಮ ದೇವಸ್ಥಾನ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಅನುಭವ ಐತೆ. ಎಲ್ಲ 42 ಹಾಕಿದ್ದು ನಾನು ಕೊರಂದಲ್ಲಿ 18 ಹೆಣ್ಮಕ್ಳು. ನಮ್ಮ ಅಮ್ಮ ಬಾವಿ ತೆಗೆದ್ರೆ ನಮ್ಮ ಹೆಂಡತಿ ಪಾತ್ರ ಬರಲ್ಲ. ಅದೇ ಮನೆ ಮಕ್ಕಳನ್ನ ಸೈಡಿ ಮನ್ಸಿ ಮಕ್ಕಳ ಕಳ್ರು. ಇದೆಲ್ಲ ಗಂಡು ಮಕ್ಕಳು ಕಲ್ಲೆತ್ತಿರಲಿ. ಅವನು ಹೋಗಿ ಎಲ್ಲ ಹೇಳ್ದಂಗೆ ಹೋದ್ರು. ಎಲ್ಲ ಗೊತ್ತಿತ್ತು ನನಗೆ. ಇವ್ರು ಯಾರು ಕೆಲಸ ಮಾಡ್ತೀರಿ ನಮ್ಮನೆದ? ಯಾರು ಕೇಳಿ. ಬ್ಯೂಟಿ ಪಾರ್ಕ್ ಹೋಗಿ ನಮ್ಮ ಹೆಣ್ಮಕ್ಳು ಏನಾರ ಕೈ ಉಗ್ರು ಬಣ್ಣ ಹಾಕೊಂಡಿದ್ರೆ ತಲೆ ಕೇಳಲ್ಲ. ನಮ್ಮ ಗಂಡು ಮಕ್ಕಳು ತಲೆ ಬಣ್ಣ ಹಾಕಿದ್ರೆ ಅವನು ಬೆಸೋಡಿಯಲ್ಲ. ನಂಗೆಲ್ಲ ಗೊತ್ತಿದೆ. ರಾಮ ಕಲ್ಲು ನೋಡಿ ಬೇಕಂತಾನೆ. ಆ ಥರ ಬಣ್ಣ ಅಲ್ಲ ಕಣ ತಮ್ಮಯ್ಯ, ಡಿಸೈನ್ ಬಣ್ಣ ಅಲ್ಲಿ ಹೇಳಿದ್ದು ನಾನು. ಬೆಳ್ಳಿಗಿರೋ ಹಿಂಗೆ ಕರ್ಗ ಹಾಕ್ಯಂತಾರಲ್ಲ ಅವ್ರ ಕಳ್ಳ, ಅವ್ನು ಹಾಕ್ಯಂತಾವನಲ್ಲೇ. ಮದುವೆ ಇದೆಯಲ್ಲ ಮತ್ತೆ ಹಾಕೋದು ನಿನಗೆ ಅದೆಲ್ಲ? ಎಷ್ಟು ಮದುವೆ ಇದೀವಿ? ಒಂದು 2 ಯಾರು ಹೆಂಡತಿ ಯಾರ ತಂಗಿ ನೋಡ್ಕೊಂಡು ನಮ್ಮ ಮಗ ಹುಷಾರಿಲ್ಲ. ಅವ್ನು ನೋಡ್ಕೊಂಡವನ್ನ ಸಿಸಿ ಕಂಬ್ರೇಕ್ ಅವನಿಗೆ. ಮಾತಾಡೋದು ಹಿಂಗೆ ನಮ್ಮ ಭಾಷೆನೇ ಹಿಂಗೆ. ನಮ್ಮ ಕಡೆ ಭಾಷೆ ಹೆಂಗೆ ಗೊತ್ತಾ? ಗಂಡು ಮಕ್ಳು ಹೋಗೋ ಬರೋ ಅಂತಾರೆ. ಹೆಣ್ಮಕ್ಳು ಹೆಂಗೆ ಮಾಡ್ತಾ ಗೊತ್ತಾ? ನಮ್ಮ ಕಡೆ ಫ್ರೆಂಡ್ಸ್ಗಳು ಹೋಗಿ ಬರೋಗಿ ಭಾಷೆನೇ ಹಿಂಗೆ. ಹುಟ್ಟಿದ್ದೆ ಹಿಂಗೆ. ನಾನೇನು ಸ್ವಾಮಿಯರಾಗಲ್ಲ, ಗುರುಗಳಾಗಲ್ಲ. ಏನು ಗೊತ್ತಾ? ಬೋರ್ ಹಾಕಿದ್ದೆ, 3 ಬೋರ್ ಫೇಲ ಬೆಂಗಳೂರದೆ. ಆಮೇಲೆ ಬಂದು ಗುಂಡಿ ತೆಗೆದೆ, 5 ಅಡಿಗೆ ನೀರು, 8 ಅಡಿ ವಿಗ್ರಹ ಮೂರ್ತಿ. ಇದೇ ಕಣಪ್ಪ ಅಂತ ದೇವ್ರು ನಂಬ್ತಾನೆ ಇರೋ. ಈಗ ದೇವ್ರು ನಂಬಿಸ್ತೈತೆ ನನ್ನ. ಆಮೇಲೆ ಮುಂಚೆ ಬೈತಿದ್ದೆ, ಹೊಡಿತಿದ್ದೆ, ಎಲ್ಲ ಬಿಟ್ಬಿಟ್ಟಿನಿ. ಯಾಕೆ ಗೊತ್ತಾ? ದೇವ್ರ ಮನೆ ಬಿಟ್ಟು ನಮ್ಮ ಕಡೆ ಬಂದು ಎಷ್ಟೋ ಮಕ್ಕಳು ಕೈ ಮುಗಿತಾರೆ. ಹಂಗಾಗಿ ಬಿಟ್ಬಿಟ್ಟಿದ್ದೀನಿ. 800,000 ಕೇಳಿ ಆಟೋ ಅವ್ರು ಬಿಗಿ ಮಾಡಿದ್ದೀನಿ. ನಾವು ಭಾಳ ಕಂಡೀಷನ್ ಅಪ್ಪ. 50 ರೂಪಾಯಿ ಸೀಟ್ ಲೆಕ್ಕ. ಆಟೋ ಬಾಡಿಗೆ ಮಾಡ್ಕೊಂಬಂದು ಅಪ್ ಅಂಡ್ ಡೌನ್ ಮಾಡ್ಕೊಂಬಂದು ಬಡ್ಕೊಂಡು ನಾವು ಜವಾಬ್ದಾರಲ್ಲ. 200 ರೂಪಾಯಿನೇ ಬಾಡಿಗೆ. ಅರ್ಜೆಂಟಿದ್ರೆ 200 ಬಾಡಿಗೆ ಅಷ್ಟೇ. ಅಪ್ ಅಂಡ್ ಡೌನ್ ಬಂದೀವಿ ಅಂದ್ರೆ ನೀವು ನಿಮ್ಮ ಮನೆ ಬರ. 5 ಜನ ಕೆಲವು ಜನ ಬರ್ತಾರೆ. ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ, ಗಂಡು ಹೊಡಾಕ್ತಾನೆ, ಹೆಂಟು ಹೊಡಾಕ್ತಾಳೆ. ಆಮೇಲೆ ಆಡೋರು ಕಾಯ್ತಾನೆ. ಆಡೋರು ಕಾಯಂಗಿದ್ದು ಆಡೋ ಮನೆಗೆ ಹೋಗಿ ಉಂಟು ಮನೆಗೆ ಹೋಗಿ ನಿಮ್ದಾಗಿ ಆಟೋಗೆ ಏನು ಕಾಯ್ತಾನೆ ದುಡ್ಡು ಹಾಕಬೇಕು ಅಂತ. ಆಯ್ತಾ? ಕಡ್ರಾಗ ಏನು ಬಾಡಿಗೆ ಆಗಲ್ಲ. ಬೇಕಾದ್ರೆ ಆಟೋದಾಗ ಅಲ್ಲೇ ಇದ್ದಾರೆ. ಕಡ್ರಾಗ ಏನು ಬಾಡಿಗೆ ಆಗಲ್ಲ. ಈಗ ಫ್ರೀ ಬಸ್ ಬಿಟ್ಟ ಮೇಲೆ ಆಯ್ತಾ? ನಿಧಾನಕ್ಕೆ ಮನೆಗೆ ಹೋಗಿ ಆರಾಮ್ ಮನೆಗೆ ಹೋಗಿ. ನಿಮ್ಮ ಡ್ರೈವರ್ಗಳಿಗೆ ಹೇಳಿ ಮಲ್ಲೆ ಮನೆ ಕರ್ಕೊಂಡು ಹೋಗಿ ಅಂತ. DJ ಹಾಕಿನ್ಬೇಡಿ. ದೊಡ್ಡ DJ ತಗೊಂಡು ಗುದ್ದಿ ಮಾಡಿ ಬಾಯ್ ಬಡ್ಕೋಬೇಡಿ. ಅರ್ಥ ಆಗತ್ತಾ? ಡ್ರೈವರ್ ಕುಟುಂಬ ನಿಮ್ಮ ಕುಟುಂಬ ಐತಿ. ನಗ್ಬೇಡಮ್ಮ. ನಾನೆಲ್ಲ ನಾನು ನಮ್ಮಪ್ಪ 2 ರೂಪಾಯಿ ಸಂಬಳ ಬಂದಂತೆ ಊರಿಗೆ. 2 ರೂಪಾಯಿಗೆ ನಾನು 18 ರೂಪಾಯಿ ಬ್ಯಾಂಡ್ ಶಾಪ್ ಕೆಲಸ ಮಾಡಿ. ನಿಮ್ಮ ಮಕ್ಕಳು ಕುಡಿತಾರೆ ಅಂತ ಚಂದ ಹೇಳ್ಕೊಂತೀವಲ್ಲ. ನಾನು ನೋಡಪ್ಪ ಇಲ್ಲೇ ನೋಡಿಯೋ ಈ ದುರ್ಗಿಯಾಣ ಒಂದು ಎಣ್ಣೆ ಹೆಂಗಿದ್ದು ಬೀಡಿಗೆ ನೋಡಿಲ್ಲ ನಾವು 6 ಜನ ಮಕ್ಕಳು. ನೀವು ಬರೋ ಹೇಳ್ಕೊಳೋದು ಒಂದೇ. ಗಂಡು ಹೊಡಿತಾನೆ, 8 ಹೊಡಿತಾಳೆ, ಕುಡಿತಾರೆ. ಕುಡಿಯೋ ಜೀವನನ ದುಡಿರಯ್ಯ ಫಸ್ಟ್ ದುಡಿರಿ. ಆಯ್ತಾ? ತಡೆ ಬಡಿಸಿದಾರೆ ಅಲ್ಲಿ ಹೋಗಿ ಅಲ್ಲಿ